Hi everyone. Dia, say hi. No hi on the ಅವಾಗಲೇ ಬಂದೆ platform. ಬಂದು ಅವಾಗಲೇ ಬಂದು ಊಟ ಎಲ್ಲ ಆಗಿ ಇವಾಗ ನೀರು ಕುಡ್ಕೊಂಡು ಹೋಗ್ಬೇಕು. ಊಟ ತಗೊಂಡು ನೀರು ಕುಡ್ಕೊಂಡು ಓಕೆ ಲೈಟ್ ಆಫ್ ಮಾಡಿ ನೆಕ್ಸ್ಟ್ ಮಲ್ಕೊಳ್ಳೋದು. ಆಫ್ ಮಾಡಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೆ ಕೆಲಸ ತೋರಿಸಿ. ಓಕೆ ಲೈಟ್ ಮಾಡಿ ಮಲ್ಕೊಳ್ಳಿ. ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್. ಮೇಡಮ್ ಅವರು ಡೋರ್ ಹಾಕ್ತಾಯಿದ್ರಿ, ಕ್ಲೀನ್ ಬೆಡ್ ಎಲ್ಲ ರೆಡಿ ಮಾಡ್ತಾಯಿದ್ರಿ. ಓಕೆ, ಈ ಬ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ನಾಳೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಲೂಸು ಲೂಸು ಹೇಗೆ ಮಕ್ಕಳಾಟ ಆಡ್ತದೆ. ಓಕೆ, ಬಾಯ್ ಮಾಡು, ಬಾಯ್ ಮಾಡು. Bye guys. Okay. On the fountain ಓಕೆ, ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ. ನಾಳೆ ಇವತ್ತು ಮ್ಯೂಸಿಕಲ್ ತೋರ್ಸಕ್ಕಾಗಿಲ್ಲ, ನಾಳೆ ತೋರಿಸ್ತೀನಿ ಮ್ಯೂಸಿಕಲ್. ಅವಳೊಂದು ಆನ್ಲೈನಿಂದ ಆರ್ಡರ್ ಹಾಕಿದ್ರು ಡ್ಯಾಡಿ, ತೋರಿಸ್ತೀನಿ. ತಗು ಎಲ್ಲಿಟ್ಟಿದ್ದಿ? ಅಲ್ಲಿಟ್ಟಿದ್ದಿ ಸ್ಪೀಕರ್ ಆಗ್ತದೆ. ಲೈಟ್ ಮಾಡ್ಕೋಬೇಕು. ಹೌದು, ಲೈಟ್ ಹಾಕು. ಅಲ್ಲಿಂದ ಹೋಗ್ಬಿಟ್ಟು ಫಸ್ಟ್ ಲೈಟ್ ಹಾಕು. ಲೈಟ್ ಐಟಮ್ಸ್ ಇಲ್ಲಿ ವಿಂಡೋ ಸ್ವಲ್ಪ ಆ ಕಡೆ ಎಲ್ಲರೂ ಪಾಸ್ ಆದ್ರೆಲ್ಲ ಸ್ವಲ್ಪ ಒಂಥರ ಭಯ ಅನ್ಸುತ್ತೆ. ನೈಟಲ್ಲಿ ಬೆಳಕು ಸ್ವಲ್ಪ ಲೈಟಾಗಿ ಬೆಳಕು ಅನ್ಸುತ್ತೆ, ಅದಕ್ಕೆ ಬೆಡ್ಶೀಟ್ ಹಾಕಿಟ್ಟಿದ್ದೀನಿ. ಇದು ಸ್ಪೀಕರ್ ತಂದಿಲ್ಲ, ತೋರಿಸಿ. ಸ್ಪೀಕರ್ ಆನ್ ಮಾಡಬೇಕು. ಮಾತಾಡು. ಹಲೋ 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 ಲೇ ಆಫ್ ಮಾಡು, ನೈಟ್ ಆಗದೆ. ಹಲೋ ಸರಿ, ಎಲ್ರಿಗೋಸ್ಕರ ಒಂದು ಸಾಂಗ್ ಹೇಳು. ಕರೆಕ್ಟಾಗಿ ಹೇಳು. ನಾ ಹೇಳ್ತೀನಿ, ನಾ ಹೇಳ್ತೀನಿ. ಖುಷಿಯೆಲ್ಲ ಕಲೆ ಹಾಕಿ, ಖುಷಿಯೆಲ್ಲ ಖುಷಿಯೆಲ್ಲ ಕಲೆ ಹಾಕಿ, ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ. ಆಫ್ ಆಯ್ತು. ಖುಷಿಯೆಲ್ಲ 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 ಕಲೆ ಹಾಕಿ, ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಖುಷಿಯಲ್ಲ ಖುಷಿಯಲ್ಲ ಅಂತ ಖುಷಿಯೆಲ್ಲ ಕಲೆ ಹಾಕಿ, ನಿನಗಾಗಿ ನಾನು ಹೊತ್ತು ನಿನ್ನ ಕನಸಲ್ಲ. ಹೌದು, ಕಿವಿಗಿದು ಕಿವಿಗಿದು ಸರಿ ಓಪನ್. ಓಕೆ ಗೈಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬೈ ಬೈ. ಸ್ವಲ್ಪ ಬ್ಯುಸಿ, ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕಲಿಲ್ಲ. ಅದೇ ಸ್ಟಿಚಿಂಗು, ಎಂಬ್ರಾಯ್ಡ್ರಿದು, ಮತ್ತೇನು ಶಾಪ್ಗೆ ಕಸ್ಟಮರ್ ಬರ್ತಾಯಿದ್ರು,
ಇದ್ರ ಮಧ್ಯದಲ್ಲಿ ನನಗೆ ವಿಡಿಯೋ ಎಡಿಟಿಂಗ್ ಒಂಚೂರು ಟೈಮ್ ಇಲ್ಲ ನೋಡಿ. ನಿದ್ದೆನೂ ಕರೆಕ್ಟಾಗಿಲ್ಲ ನನಗೆ ನೋಡಿ, ಕಣ್ಣೆಲ್ಲ ಇದಾಗಿತ್ತು, ಫುಲ್ ಟೈರ್ಡ್. ಇನ್ನು 1 ಮಂತು ಸ್ವಲ್ಪ ಬ್ಯುಸಿ ಇರ್ತೀನಿ ಅಷ್ಟೇ. ಆಮೇಲಿಂದ ನೆಕ್ಸ್ಟ್ ಮತ್ತೆ ಫ್ರೀ ಆಗ್ತೀನಿ. ಆಮೇಲೆ ಏನಾದರೂ ವೀಡಿಯೋಸ್ ಅಂತ ಇರ್ತೀನಿ. ಓಕೆ, ಇವಾಗ ನೋಡಿ ಇಷ್ಟೊತ್ತಾಯಿತು ಊಟ. ಇವಾಗಲೂ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಇತ್ತ ಕುಚ್ಚಾಕೋದು ಅದೆಲ್ಲ ಕ್ಲಿಯರ್ ಮಾಡಿ ಅದನ್ನೆಲ್ಲ ಇಟ್ಟಿದ್ದೀವಿ. ಇವಾಗ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಇನ್ನೊಂದಿದೆ, ಅದನ್ನು ಸ್ವಲ್ಪ ಅರ್ಧನಾದರೂ ಮಾಡ್ಕೊಂಡು ಹೋದರೆ ಅಂಗಡೀಲಿ ಸ್ವಲ್ಪ ಬೇರೆ ಕೆಲಸ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ಸಿಗ್ತೀರಿ. ಟಿಕೆಟ್ ಬೈ ಬಾಯ್. ನೋಡಿ ಬಿತ್ಕೊಂಡಿದ್ದಾಳೆ ಡೌರಾಣಿ. ಓಕೆ, ಮತ್ತೆ ಸಿಗೋಣ, ಬಾಯ್. ನಮ್ಮ ಮನೇಲಿ ಸೊಳ್ಳೆ ಅಂತ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಹೇಳ? ಏನು ಪ್ಲ್ಯಾನ್? ಧೂಪ ಹಾಕಿದ್ದೀವಿ. ಕಣ್ಣು ತೆಗಿಯಕ್ಕಾಗ್ತಾ ಇಲ್ಲ, ಸೊಳ್ಳೆ ನೈಟ್ ಫುಲ್ಲು ಸೊಳ್ಳೆ ಕಚ್ಚೋದು ಫ್ಯಾನ್ ಇದ್ರೂ. ನಿನ್ನೆ ನೈಟ್ ಮಿಡಲ್ ಫ್ಯಾನ್ ಆಫ್ ಆಗಿತ್ತು ಅನಿಸುತ್ತೆ, ಫುಲ್ಲು ಕೈ ಕಾಲು ಎಲ್ಲ ಸೊಳ್ಳೆ ಕಚ್ಚಿಬಿಟ್ಟಿತ್ತು. ಅದಕ್ಕೆ ಇವತ್ತು ಫ್ಯಾನ್ ಹಾಕಿ ಧೂಪ ಹಾಕಿದ್ವಿ. ಧೂಪ ತಕ್ಷಣ ನಡಿಲಿ ಧೂಪ ಹಾಕಿಟ್ಟಿದ್ದೀನಿ, ಹುಡ್ಕೊಂತ ಇರಲಿ ಅಂತ. ನೈಟ್ ಫುಲ್ಲು ಹೊಗೆಲಿ ಧೂಪದಲ್ಲಿ ಇರ್ಬೇಕು. ಗಮ್ ಅಂತ ಇದೆ ರೂಮಲ್ಲಿ. ಧೂಪ ಸರಿ, ಗುಡ್ ನೈಟ್, ಬಾಯ್. ಇಲ್ಲಿ ಅಂತ ಕರ್ಕೊಂಡಿದ್ದೆ ಇದು. ಓಯ್, ಇದೆಂತ ಕರ್ಕೊಂಡಿದ್ದೆ?
ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಹಾಯ್. ಮತ್ತೆ ಸ್ಟಾರ್ಟ್ ಮಾಡೋಣ ವಿಡಿಯೋ. ಓಕೆ ಓಕೆ, ಇವಾಗಷ್ಟೇ ಅಂಗಡಿಗೆ ಬಂದೆ. ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ದಿಯಾ ಪೂಜೆ ಮಾಡಿದ್ಲು. ದಿಯಾನು ಕರ್ಕೊಂಡೇ ಬಂದೆ. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಬಂದೆ. ಅಂಗಡಿ ಓಪನ್ ಮಾಡಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸಿ ದಿಯನ ಹತ್ರ ಪೂಜೆ ಮಾಡಿಸಿ ನಾನು ಇವಾಗ ಮತ್ತೆ ನನ್ನ ಕೆಲಸಕ್ಕೆ ಕೂತ್ಕೊಂಡೆ. ಹೇಗಿದ್ದೀರಾ ಎಲ್ಲರೂ? ವೀಡಿಯೋಸ್ ಮಾಡೋಕ್ಕಾಗಲ್ಲ, ಅದೇ ಹೇಳ್ತಾ ಇರ್ತೀನಲ್ಲ. ಅವಳೇನು ಕೆಲಸ ಮಾಡಿಲ್ಲ, ನಾನೇ ವರ್ಷ ಕೆಲಸ ಮಾಡಿದ್ದು. ಅವಳೇನು ಕೆಲಸ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾಳೆ ಮೊಬೈಲ್ ನೋಡ್ತಾ. ನೋಡಿ ನೋಡಿ ಈಗ ಹೇಗೆ ಬರ್ಕೊಂಡಿದ್ದಾಳೆ ನೋಡಿ ಮಕ್ಕನ. ಹೌದು, ಅಂಗಡಿಲೆಲ್ಲ ಅದೇ ಕೆಲಸ ಮಾಡೋದು. ನಾ ಎಂಥದ್ದು ಮಾಡೋದಿಲ್ಲ ಬಿಡೆ. ದೊಡ್ಡ ಹೀರೋಯಿನ್ ನೀನು. ಎಲ್ಲ ಕೆಲಸ ನಾನೇ ಮಾಡೋದು. ಮತ್ತೆ ಏನು ಸಮಾಚಾರ? ದಿಯಾ ಕ್ಲೇ ತಗೊಂಡು ಇವಾಗ ಕ್ಲೇನಲ್ಲಿ ಏನೇನೋ ಮಾಡೋಕ್ಕಿದ್ದಾರೆ, ಮಾಡ್ತದಂತೆ. ಇಲ್ಲಿ ನೋಡಿ, ಚಿನ್ಮಾಯಿನ ಕ್ಲೇ ತಗೊಂಡಿದ್ದೆ, ಜಾಸ್ತಿ ಕ್ಲೇ. ನೋಡಿ ನೀ ನಮ್ಮ ಅಂಗಡಿ ಮುಂದೆ ಕೊಡ್ತೆ ಚಿನ್ಮಾಯಿ ಜಾಣ. ಹೀಗೆ ಬಂದ್ಬಿಡೋರು ಅವರು ನೀನು ವಿಡಿಯೋ ನೋಡಿ. ಓಕೆ, ಇವತ್ತು ಡೇ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಆಲ್ರೆಡಿ ಒಂದು ಫುಲ್ಲು ಬ್ಲೌಸ್ ಸ್ಟಿಚಿಂಗ್. ಇವತ್ತು ಫುಲ್ಲು ಕಸ್ಟಮರ್ ಬಂದರೆ ಅಟೆಂಡ್ ಮಾಡೋದು, ಅದು ಬಿಟ್ಟರೆ ಬ್ಲೌಸ್ ಸ್ಟಿಚಿಂಗ್. ಕಸ್ಟಮರ್ ಬಂದ ಟೈಮ್ನಲ್ಲಿ ವೀಡಿಯೋ ಮಾಡೋಕ್ಕೆ ನೆನಪೇ ಇರೋದಿಲ್ಲ, ಆಯಿತಾ? ಕಸ್ಟಮರ್ ಹೋದ್ಮೇಲೆ ಒಂದು ವೀಡಿಯೋ ಮಾಡ್ಕೊಬೇಕಿತ್ತಲ್ಲ ಹಂಗೆ ಅನಿಸುತ್ತೆ. ಕೆಲಸದಲ್ಲಿ ಫಸ್ಟ್ ಕೆಲಸ ಮುಗಿಸ್ಕೊಬಿಡೋಣ, ವೀಡಿಯೋ ಬೇಡ ಏನು ಬೇಡ ಅಂತ ಅನ್ಸುತ್ತೆ. ಮತ್ತು ಅವ್ರಿಗೆ ಗೊತ್ತಾಗ್ಬಿಟ್ರೆ ಒಬ್ಬೊಬ್ರು ಇಷ್ಟಪಡಲ್ಲ ವೀಡಿಯೋ ಮಾಡೋದು, ಒಬ್ಬೊಬ್ಬರು ಓಕೆ ಮಾಡ್ಕೊಳ್ಳಿ ಅಂತಾರೆ, ಒಬ್ಬೊಬ್ಬರು ಇಷ್ಟ ಆಗಲ್ವಲ್ಲ. ಓಕೆ, ಮತ್ತೆ ಸಿಗೋಣವಾ? ಬ್ಯಾಂಕ್ ಮ್ಯಾನೇಜರ್ ಅದನ್ನು ಕೊಟ್ಟಿರು. ಅವತ್ತು ಫುಲ್ ಡೇ ಅಂಗಡಿಲಿದ್ದು. ಸಂಜೆ ಮನೆಗೆ ಬರೋವರೆಗೂ ನಮ್ಗೆ ಟೈಮು 8 ಗಂಟೆ ಆಗಿತ್ತು. ಇದೇ ವ್ಲಾಗಲ್ಲಿ ಏನಾಗಿದೆ ಅಂದರೆ ಒಂದು 3 to 4 ಡೇಸ್ ವೀಡಿಯೋಸು ಕಂಟಿನ್ಯೂಸ್ ಏನಾಗಿದೆ ಶಾರ್ಟ್ಸ್ ಸ್ವಲ್ಪ ತೊಗೊಂಡಿರೋದನ್ನು ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಹಳೆ ವೀಡಿಯೋಸೇ. ನಾನು ಮಿಡ್ಲಲ್ಲಿ ಸೀಸನ್ ಆಗಿರೋದ್ರಿಂದ ಜಾಸ್ತಿ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದನ್ನೇ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದೇ ಮನೆಗೆ ಬಂದನಲ್ಲ, ಮನೆಗೆ ಬಂದ ತಕ್ಷಣ ದಿಯಾ ಆ್ಯಪಲ್ ತೊಗೊಂಡು ಬಂದಿದ್ಲು. ಜ್ಯೂಸ್ ಮಾಡಬೇಕು ಮಮ್ಮಿ, ಜ್ಯೂಸ್ ಮಾಡು ಅಂತ ಇದ್ಲ. ಸರಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಎಲ್ಲ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಪಲ್ ಜ್ಯೂಸ್ ಮಾಡಿ ಅವರಿಗೆಲ್ರಿಗೂ ಕೊಟ್ಟು ನಾನು ಕುಡ್ಕೊಂಡು ಮತ್ತು ನೆಕ್ಸ್ಟ್ ಡೇ ಮತ್ತೆ ಡ್ಯೂಟಿಗೆ ಹೋಗ್ಬೇಕಲ್ಲ. ಅವತ್ತು ಮನೇಲಿ ಒಂದು ಸ್ವಲ್ಪ ಕೆಲಸ ಮಾಡಿ ಊಟ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಹೋಗೋದು. ಅದೇ ಡೈಲಿ ಅದೇ ಕೆಲಸನೇ ಆಗ್ತಾ ಇರ್ತಿತ್ತು ನನಗೂ. ಎಷ್ಟಿದೆಯೋ ವೀಡಿಯೋಸು ಅಷ್ಟು ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನು ವೀಡಿಯೋಸ್ ಹಾಕ್ತೀನಿ, ಡೈಲಿ ವೀಡಿಯೋಸ್ ಹಾಕ್ತೀನಿ. ನಾನು ಅಂದ್ಕೊಂಡಿದ್ದೆ ಜಸ್ಟ್ 1 ಮಂತ್ ಕರೆಕ್ಟಾಗಿ ಗ್ಯಾಪ್ ತಗೊಳ್ಳೋಣ, 1 ಮಂತ್ ಕರೆಕ್ಟಾಗಿ ವೀಡಿಯೋಸ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು. ಎಡಿಟಿಂಗ್ಗೆ ನನಗೆ ಒಂಚೂರು ಟೈಮ್ ಸಿಗ್ತಾ ಇರಲಿಲ್ಲ. ಅಂದರೆ ವೀಡಿಯೋಸ್ ಏನಾದರೂ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಡೈಲಿ ಅಪ್ಲೋಡ್ ಮಾಡ್ಬೋದು. ಅಷ್ಟು ವೀಡಿಯೋಸ್ ತೊಗೊಳ್ಬೋದಾಗಿತ್ತು. ನಾನು ಅಲ್ಲಿ ಹೋಗೋದು ಇಲ್ಲಿ ಬರೋದು ನೈಟ್ 10 ಗಂಟೆಲ್ಲ ಆಗೋದು ನಂಗೆ ಡೈಲಿ ವಾಪಸ್ ರಿಟರ್ನ್ ಬರೋಕ್ಕಲ್ಲವ ಅಂಗಡಿಯಿಂದವ. ಆದರೂ ಅವಾಗೆಲ್ಲ ತೊಗೊಳಕ್ಕಲ್ಲ ಏನೂ ಆಗಲಿಲ್ಲ. ಅದರ ಮಧ್ಯದಲ್ಲಿ ಅಂದರೆ ಎಲ್ಲ ವೀಡಿಯೋಸ್ ಎಲ್ಲ ಚಿಕ್ಕದೆಲ್ಲ ತೊಗೊಂಡಿರೋದೇ ಆಲ್ಮೋಸ್ಟ್ ಗ್ಯಾಲರಿ ಫುಲ್ ಆಗಿತ್ತು. ನಂಗೆ ಅಲ್ಲಿ ಡಿಲೀಟ್ ಮಾಡೋಕ್ಕೂ ಮನ್ಸು ಬರ್ತಾ ಇರಲಿಲ್ಲ. ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತು ಸರಿ ಫುಲ್ ಸೀಸನ್ ಇದ್ದಾಗ ಏನು ವೀಡಿಯೋಸ್ ಏನೇನೂ ಮಾಡಲಿಲ್ಲ. ಜಸ್ಟ್ ಎಲ್ಲಾದರೂ ಗ್ಯಾಪಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಶಾರ್ಟ್ಸ್ ಇನ್ಸ್ಟಾಗ್ರಾಮ್ಗೆ ಹಾಕ್ತಾಯಿದ್ದೆ ಅಷ್ಟೇ. ಓಕೆ, ನೆಕ್ಸ್ಟ್ 1 ಮಂತ್ ಫುಲ್ ಗ್ಯಾಪ್ ತೊಗೊಂಡಿದ್ನಲ್ಲ, ಇನ್ನು ನೆಕ್ಸ್ಟ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಈ ಥರನೇ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು.
ನಂದು ಹೇರ್ ಕಟಿಂಗ್ ಗೊತ್ತಾಗ್ತಾ ಇದೆಯಾ ನೋಡಿ, ಫುಲ್ ಕಟ್ ಮಾಡಿಕೊಂಡೆ ಪ್ರಿಂಟಲ್ಲಿ, ಇಷ್ಟು ಲೇಯರ್ ಮಾಡಿಕೊಂಡೆ, ಈ ಸೈಡು. ಇದನ್ನು ಡ್ರೈ ಆಗಿಲ್ಲ ಆಯಿತಾ, ಇನ್ನು ಡ್ರೈ ಆಗಬೇಕು. ಫುಲ್ ಡ್ರೈ ಆದಮೇಲೆ ವಿಡಿಯೋ ಹಾಕ್ತೀನಿ. ಇವಾಗ ಬಂದು ಅಂಗಡಿ ಕ್ಲೀನಿಂಗ್ ಎಲ್ಲ ಮುಗೀತು. ಇವಾಗ ಬಟ್ಟೆ ಹೊಲಿಬೇಕು, ಸ್ಟಿಚಿಂಗ್ ಬಟ್ಟೆ ಇದೆಲ್ಲ ಅಲ್ಲೆಲ್ಲ ಬಿದ್ದಿದೆ, ಅದೆಲ್ಲ ಇವಾಗ ಸ್ಟಿಚ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಿದೆ, ಅಲ್ಲೇ ಎಲ್ಲ ಬಿದ್ದಿದೆ ಹಂಗೆ, ಅದೆಲ್ಲ ಸ್ಟಿಚ್ ಮಾಡಬೇಕು. ಇಲ್ಲಿದೆ ಮತ್ತು ಎಂಬ್ರಾಯ್ಡ್ರಿದು. ಓಕೆ, ಏನಾಗುತ್ತೆ ನೋಡೋಣ, ಕಂಟಿನ್ಯೂ ಮಾಡೋಣ ಇವತ್ತಿನ ಬ್ಲಾಗ್. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಹಿಂಗೆ ಬರ್ತಾ ಇದನ್ನ ಸ್ವಲ್ಪ ಚೇಂಜಸ್ ಬೇಕು ಏನೋ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಇರಲಿ ಅಂತ ಫ್ರಂಟ್ ಫುಲ್ ಕಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗಿನ್ನೂ ಗೊತ್ತಿಲ್ಲ. ದಿಯಾ ಬೇಡ ಮಮ್ಮಿ ಕಟ್ ಮಾಡ್ತಾ ಮೊದಲು ಕಟ್ ಮಾಡಿದ್ದು. ಮದುವೆ ಆದಮೇಲೆ ನಾನು ಈ ಥರ ಹೇರ್ ಸ್ಟೈಲೆಲ್ಲ ಕಟ್ ಮಾಡಿಲ್ಲ ಫ್ರಂಟಲ್ಲಿ. ಇವಾಗ ಮಾಡಿದ್ದೀನಿ, ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಓಕೆ, ವಿಡಿಯೋ ಹಾಕ್ತೀನಿ, ಡ್ರೈ ಆಗಲಿ. ಮತ್ತು ಡ್ರೈಯರ್ ಯೂಸ್ ಮಾಡಲಿಲ್ಲ, ಆಲ್ರೆಡಿ ಹೇರ್ ಫಾಲ್ ಆಗ್ತಾಯಿದೆ. ಮತ್ತು ಡ್ರೈ ಜಾಸ್ತಿ ಬೇಡ ಅಂತ ಅದೇ ಹಾಗೆ ಡ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಡ್ರೈ ಆಗಲಿ. ಬ್ಯಾಕ್ ಸೈಡು ಕೂಡ ಸ್ವಲ್ಪ ಒಂದು ಇಷ್ಟು ಕಟ್ ಮಾಡಿದ್ದೀನಿ. ತುಂಬ ಉದುರ್ತಾಯಿತ್ತು, ಹೇರ್ ಫಾಲ್ ಆಗ್ತಾಯಿತ್ತು. ಮತ್ತು ಆಗಲ್ಲ, ಇಲ್ಲಿ ಸೆಕೆಗೆಲ್ಲ ಫುಲ್ ಡೇ ಇರಬೇಕಲ್ಲ ಇಲ್ಲಿ ಶಾಪಲ್ಲಿ, ಆಗಲ್ಲ. ಜಾಸ್ತಿ ಲಾಂಗ್ ಹೇರ್ಸ್ ಇದ್ದರೂ ಆಗಲ್ಲ, ಅದಕ್ಕೆ ಫುಲ್ ಶಾರ್ಟ್ ಮಾಡ್ಕೊಂಡಿದ್ದೀನಿ. ಪೇಂಟಲ್ಲೂ ಅದೇ ಥರ. ಓಕೆ, ನೋಡೋಣ ಯಾವ ಥರ ಕತ್ತಂತ. ಡ್ರೈ ಆಗಲಿ ಫುಲ್, ಆಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಹೇರ್ ಸ್ಟೈಲ್ ಅಂತ. ಓಕೆ, ಎಂಬ್ರಾಯ್ಡ್ರಿ ಆಗಿದೆ ನೋಡಿ, ಡಿಸೈನ್ ಚೆನ್ನಾಗಿದೆಲ್ಲ, ಸಿಂಪಲಾಗಿ ಚೆನ್ನಾಗಿದೆ. ಇವಾಗ ಸ್ಟಿಚ್ ಮಾಡಬೇಕು. ಇದ್ರದ್ದು ಹ್ಯಾಂಡ್ಗೆ ಏನು ಎಂಬ್ರಾಯ್ಡ್ರಿ ಇಡ್ಸಿಲ್ಲ, ಪ್ಲೇನ್ ಇದೆ. ಬ್ಯಾಕ್ ಮಾತ್ರ, ಬ್ಯಾಕ್ ಟೈಟ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು, ಸಿಂಪಲಾಗಿ ಚೆನ್ನಾಗಿದೆ. ನೋಡ್ತೀರಾ, ದಿಯಾ ಡೈಲಿ ಶಾಪಿಗೆ ಕರ್ಕೊಬರ್ತಾಯಿದ್ದೀನಿ. ಡೈಲಿ ಶಾಪಿಗೆ ಕರ್ಕೊಬರ್ತಿದ್ದೀನಿ, ಯಾಕಂದರೆ ನನಗಿಲ್ಲಿ ಸ್ವಲ್ಪ ಹೆಲ್ಪ್ ಮಾಡಬೇಕಲ್ಲ, ಅದಕ್ಕೆ ಡೈಲಿ ಕರ್ಕೊಬರ್ತೀನಿ. ನೋಡಿ ದಿಯಾನ, ಇರು ದಿಯನ್ ನೋಡಿ, ದಿಯಾ ಹಾಯ್. ಮ್ಯಾಜಿಕ್ ಅವಳು ಬರೀ ಇದೆ, ಕ್ಲೇ ತಗೊಳ್ಳೋದು ಆಡೋದು ಅಷ್ಟೇ. ಓಕೆ, ಇವಾಗ ಇದು ಸ್ಟಿಚಿಂಗ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಟೇಕರ್, ಬೈ ಬೈ ಬೈ. ಇಲ್ವಾ ನೋಡಿ ಏನು ಮಾಡ್ತಾ ಇದ್ದಾಳೆ ಮಮ್ಮಿ. ಸ್ಮೈಲ್ ನೋಡಿ, ಅವಳು ಮುಖ ನೋಡಿ, ಸ್ಮೈಲೇ ಮಾಡ್ತಾ ಇಲ್ಲ ಇವಳು. ಕುಯ್ ಇಲ್ಲೋಡ, ಸ್ವಲ್ಪ ಇಲ್ಲೋಡಿ ಮೇಡಮ್ ಅವರೇ. ತಂಗಾಳಿ ತಪ್ಪಲ್ಲಿ ಅವಳ ಹೆಸರನ್ನು ನೀನು ಯಾಕೆ ಅಂಗಡಿಗೆ ಬರೋದು ಡೈಲಿ? ನೋಡಿ ಅಲ್ಲಿ ಚಸ್ಮ ಇರೋದು, ಅದು ಆಟ ಆಡೋದಿದೆಯಲ್ಲ, ಅದು ಹೊಸದು ತಂದಿದ್ದು, ನೀವು ಬರಲಿಲ್ಲ, ಎಲ್ಲ ತಗೊಂಡಿದ್ದೀವಿ ನಾನು. ನೀನು ಯಾಕೆ ಡೈಲಿ ಅಂಗಡಿಗೆ ಬರೋದು? ನೋಡಿ ಅಲ್ಲಿ ಕಂಫರ್ಟ್ಸ್ ಇದೆ, ಕಂಫರ್ಟ್ಸ್ ಇರಲಿಲ್ಲ, ಅಲ್ಲಿ ನೋಡಿ ಅಲ್ಲಿ ಕಂಫರ್ಟ್ಸು ಇರಲಿಲ್ಲ. ನಾವು ತಂದು ಹಾಕಿದ್ರು, ಅಲ್ಲಿ ನೋಡಿ, ನಾವೇ ತಂದು ಹಾಕಿದ್ರು ಅವರು. ನೋಡಿ ಇಲ್ಲೇ ಏನು ಮಾಡ್ತಾ ಇದ್ದಾಳೆ ನಮ್ಮ ಮಮ್ಮಿ, ಈ ಥರ.
ಇಲ್ಲಿ ಬಂದು ಕಾಯ್ತಾ ಇರೋದು ದಿಯಾಗೆ ನನಗೆ ಫೈಟಿಂಗ್ ಇವತ್ತು ಫುಲ್ಲು. ದಿಯೇನಂತೂ ಮಾತಾಡೋದಿಲ್ಲ. ನೋಡಿ ಈ ಥರ ತಲೆಗೆ ಸ್ನಾನ ಮಾಡಿದ್ಯಾ? ತಲೆಗೆ ಇಲ್ಲ. ಸುಮ್ಮನೆ ಇದೆ ಫುಲ್. ಟಕ್ ಮಾಡಿದಾಗ ಸಾಧ್ರೆ ಈ ಥರ ಫ್ರೆಂಡ್ ಬರುತ್ತಾರೆ ನೀವು ಮಾಡಿ ಹೇಳ್ಬೇಕು. ಮೊದಲು ಈಗಿತ್ತಲ್ಲ ಫೇಸ್ ಸ್ವಲ್ಪ ಕವರ್ ಆಗಿದೆ. ತುಂಬ ಟೈಮ್ ಆಗಿತ್ತು ಈ ಥರ ಮಾಡ್ದೇನೆ. ತುಂಬ ಟೈಮ್ ಆಗಿತ್ತು ಈ ಥರ ಮಾಡ್ದೇನೆ. ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಮ್ಮ